ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ HR ಕ್ರಿಯೇಷನ್. ಇವತ್ತು ನಾನು ಸಿಂಪಲ್ ಆಗಿರೋವಂಥ ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾನು ಬೀಡನ್ನ ಯೂಸ್ ಮಾಡಿದ್ದೀನಿ, ದಪ್ಪ ಬೀಡು, ಮತ್ತು ಈ ಥರ ಕಾಟನ್ ಥ್ರೆಡ್ ಏನಂದರೆ ಫಸ್ಟು ನಾವು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕಾಟನ್ ಥ್ರೆಡ್ನ 4 ಎಳೆ ಮಾಡಿ ಸುಜಿಗೆ ಪೋಣಿಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾನು ದಪ್ಪ ಬೀಡನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಇದಕ್ಕಿಂತ ಸ್ವಲ್ಪ ದಪ್ಪು ತೊಗೋಬೋದು, ಬೇಡ ಅಂತಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಬೀಡ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ 1 ಸೆಂಟಿಮೀಟರ್ಗೂ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಆ ಕಾಟನ್ ಥ್ರೆಡ್ನ ಏನು ಇನ್ಸರ್ಟ್ ಮಾಡಿದ್ವಿ ಸೂಜಿಗೆ ಪೋಣಿಸ್ಕೊಂಡಿದ್ವಲ್ಲ, ಅದಕ್ಕೆ ಫಸ್ಟು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಆಮೇಲೆ ನಾವು ಇದು ಸ್ಯಾರಿಗೆ ಲಾಕ್ ಮಾಡಬೇಕಾಗುತ್ತೆ. ಹೀಗೆ ಸೂಜಿನ ಎಳ್ಕೊಂಡು ಸ್ಯಾರಿಗೆ ಆ ಬೀಡ್ ಬರುತ್ತೆ ಅಲ್ವಾ, ಇವಾಗ ಮತ್ತೆ ಬೀಡ್ ಒಳಗಡೆಯಿಂದನೇ ವಾಪಸ್ ತಗೋಬೇಕು. ಇವಾಗ ಸ್ಯಾರಿಗೆ ಲಾಕ್ ಆಗುತ್ತೆ. ನೋಡಿ, ಈ ಥರ ಬರುತ್ತೆ. ಇವಾಗ ದಾರನ ಸ್ವಲ್ಪ ಉದ್ದಾಗಿಯೇ ಬಿಟ್ಕೋಬೇಕು, ಯಾಕಂದರೆ ಅದನ್ನು ನಾಟ್ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉದ್ದಾಗಿಯೇ ದಾರ ಬಿಟ್ಕೊಂಡು ನೋಡಿ ಈ ಥರ ಇನ್ಸರ್ಟ್ ಆಗಬೇಕು ಬೀಡು. ಇವಾಗ ನಾನು ದಾರನ ಸ್ವಲ್ಪ ಉದ್ದಾಗಿಯೇ ಎಳ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ನಾಟ್ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ನಾಟ್ ಹಾಕೋಬೇಕು. ಅದು ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ, ಯಾಕಂದರೆ ನಾವು ಕುಚ್ಚು ಕಟ್ಕೋಬೇಕಲ್ಲ, ಆ ಕುಚ್ಚು ಕಟ್ಟೋದಕ್ಕೋಸ್ಕರ ತುಂಬ ಪಕ್ಕನೇ ಬೀಡು ಪಕ್ಕನೇ ಹಾಕೋಬಾರ್ದು, ಸ್ವಲ್ಪ ಕೆಳಗಡೆ ಸ್ವಲ್ಪ ಆ ರೀತಿ ಆಗಬೇಕು. ಬೀಡಲ್ಲಿ ಸ್ವಲ್ಪ ಗ್ಯಾಪ್ ಉಳ್ಕೋಬೇಕು. ಆ ರೀತಿ ನಾವು ಪೂರ ಸ್ಯಾರಿಗೆ ಫಸ್ಟ್ ಬೇಯಿಸಿ ಈ ಥರ ಹಾಕ್ಕೊಂಡು ಹೋಗ್ಬಿಡಬೇಕು. ಆಮೇಲೆ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಮತ್ತೆ ಸೂಜಿಗೆ ಬೀಡನ್ನ ಪೋಣಿಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಬೀಡನ್ನ ಹಾಕೋತಾ ಇದ್ದೀನಿ. ಈ ರೀತಿ ಇಳ್ಕೊಂಡು ಸ್ವಲ್ಪ ದಾರಾನ ಬಿಟ್ಟು ನಾವು ಫಸ್ಟ್ ಹೇಗೆ ನಾಟ್ ಹಾಕ್ಕೊಂಡ್ವಿ ಅಲ್ವಾ, ಸೇಮ್ ಅದೇ ರೀತಿ ನಾಟ್ ಹಾಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ನೀವು ಯಾವ ಥರ ಬೀಡ್ ಬೇಕಾದ್ರೂ ಅಥವಾ ಪ್ಲೇನ್ ಬೀಡ್ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಇವಾಗ ಸ್ಟೋನ್ನಲ್ಲೆಲ್ಲ ಸಿಗುತ್ತೆ ಅಲ್ವಾ, ಆ ರೀತಿ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಅನಿಸುತ್ತೋ ಆ ರೀತಿ ಬೀಡನ್ನ ಯೂಸ್ ಮಾಡ್ಕೋಬೋದು. ಬೇಡ ಅಂತ ಅಂದರೆ ಇವಾಗ ಡಿಸೈನಲ್ಲೆಲ್ಲ ಬರುತ್ತಲ್ಲ, ಬಟರ್ಫ್ಲೈ ಅಥವಾ ಫ್ಲವರ್ ಬೀಡ್ ಆ ಥರ ಎಲ್ಲ ಬರುತ್ತಲ್ವಾ, ಆ ಥರನೂ ಕೂಡ ಯೂಸ್ ಮಾಡ್ಬೋದು. ಇವಾಗ ಆ ಥರ ಸ್ವಲ್ಪ ಗ್ಯಾಪ್ ಬಿಟ್ಟು ಆ ಥರ ಪೂರ ಸೀರೆ ಪಲ್ಲು ಏನಿದೆ ಪೂರ್ತಿ ಈ ಥರ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ಮತ್ತೆ ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸೇಮ್ ತುಂಬ ಬೇಗನೆ ಆಗೋಗುತ್ತೆ ಈ ಡಿಸೈನು. ಇದಕ್ಕೆ ನೀವು 300 to 350 ಚಾರ್ಜ್ ಮಾಡ್ಕೋಬೋದು. ಸ್ವಲ್ಪ ಮೆಟಲ್ ಬೀಡ್ಗಳೇನಾದರೂ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿ. ಸೊ ನಾನಿಲ್ಲಿ ಆ್ಯಂಟಿಕ್ ಬೀಡ್ ಯೂಸ್ ಮಾಡಿರೋದಲ್ವಾ, ಅಂದರೆ ಪ್ಲೇನ್ ಗೋಲ್ಡ್ ಬೀಡು, ಅದಕ್ಕೆ ಸ್ವಲ್ಪ ಕಡಿಮೆ ಚಾರ್ಜ್ ಆಗುತ್ತೆ. ಈ ಥರ ಬರುತ್ತೆ ಫಸ್ಟ್ ಬೇಸ್ ಲೈನು. ನೀವು ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಮತ್ತೆ ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಪೂರ್ತಿ ಸ್ಯಾರಿನ ಈ ರೀತಿ ಬೇಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಪೂರ್ತಿ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ನಾನಿಲ್ಲಿ ಆಲ್ರೆಡಿ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ನಾನಿಲ್ಲಿ ಸೂಜಿಗೆ 127 ದಾರನ ಸುತ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು.
ಮತ್ತು ಇಲ್ಲಿ ಕಾಟನ್ ಥ್ರೆಡಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿ ಆ ಗ್ಯಾಪಲ್ಲಿ ಹೋಗಿ ಹೀಗೆ ದಾರನ ಎಳ್ಕೋಬೇಕು. ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದನ್ನು ಹೀಗೆ ಎಳ್ಕೋಬೇಕು. ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ನೋಡ್ತಿದ್ದೀರಲ್ಲ ಅಷ್ಟೇ ಪುಟ್ಟಾಗಿ ಬರೋ ಥರ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಇವಾಗ ಒಂದು ಕಲರ್ ಆಗಿದೆ. ನಾನಿಲ್ಲಿ ಗ್ರೀನ್ ಜೊತೆಗೆ ಗೋಲ್ಡ್ ಕಲರ್ ಥ್ರೆಡ್ನು ಯೂಸ್ ಮಾಡಿದ್ದೀನಿ. ನೋಡ್ಬೋದು, ನಾನು ಗೋಲ್ಡೇನು ಜಾಸ್ತಿ ತೊಗೊಂಡಿಲ್ಲ, 27 ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಗೋಲ್ಡ್ ಕೂಡ ಗ್ಯಾಪ್ ಏನಿತ್ತಲ್ವ, ನಾನು ಇದನ್ನು ಸೂಜಿಗೇನು ಪೋಣಿಸ್ಕೊಂಡಿಲ್ಲ, ಹಾಗೆಯೇ ಅಂದರೆ ಸ್ವಲ್ಪನೇ ಇರೋದಲ್ವ, ಸೊ ಆ ಗ್ಯಾಪಲ್ಲೇ ಬಂದುಬಿಡುತ್ತೆ ಈಸಿಯಾಗಿ. ಅದಕ್ಕೋಸ್ಕರ ನಾನು ಹಾಗೆಯೇ ಎಳ್ಕೊತಾ ಇದ್ದೀನಿ. ನೋಡಿ, ಅದು ಮಿಡಲ್ಗೆ ಬರೋ ಥರ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಮಿಡಲ್ಗೆ ಬರೋ ಥರ ಇಟ್ಕೊಂಡು ಇವಾಗ ನಾನು ಸೂಜಿಗೆ ಚೆರಿ ಥ್ರೆಡ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದು ಕುಚ್ಚು ಬ್ಯಾಕ್ ಸೈಡಿಂದ ಸೂಜಿನ ತಂದು ಹೀಗೆ ಎಳ್ಕೋಬೇಕು. ಮತ್ತು ಆ ಜರಿ ಥ್ರೆಡ್ಡು ಸ್ವಲ್ಪ ಹಿಂದೆ ಟೈಟಾಗಿ ಇಟ್ಕೊಂಡು ಹೀಗೆ ಮತ್ತು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಲಾಕ್ ಮಾಡೋದೇನು ಬೇಡ, ಈ ರೀತಿ ಸುತ್ತಕೊಂಡ್ರೆ ಸಾಕು. ಒಂದು 3 ಟೈಮ್ಸ್ 4 ಟೈಮ್ಸ್ ಆದರೆ ಸಾಕಾಗುತ್ತೆ. ಈ ರೀತಿ ಒಂದು 3 ಟೈಮ್ ಸುತ್ತಕೊಂಡು ಮತ್ತು ಆ ಜರಿ ಒಳಗಡೆಯಿಂದನೇ ಸೂಜಿನ ಎಳೆದು ಮತ್ತು ಬ್ಯಾಕ್ ಸೈಡಲ್ಲಿ ಈ ರೀತಿ ಸೂಜಿನ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡ್ರೆ ಅದು ಟೈಟಾಗಿ ಕುತ್ಕೊಳ್ಳುತ್ತೆ, ಅದು ಜರಿ ಏನು ಬಿಚ್ಚೋಗಲ್ಲ, ತುಂಬ ಟೈಟಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೀವು ಬೇಕಾದ್ರೆ 2 ಟೈಮ್ಸ್ ಲಾಕ್ ಮಾಡ್ಕೋಬೋದು ಲಾಸ್ಟಲ್ಲೂ ಕೂಡ. ನಾನು ಫಸ್ಟ್ 1 ಟೈಮ್ ಮಾಡಿದ್ದೆ ಅಲ್ವಾ, ಸೊ ಲಾಸ್ಟು ಕೂಡ 1 ಟೈಮ್ ಮಾಡಿದೆ. ನೆಕ್ಸ್ಟ್ 2 ಟೈಮ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ನಾನು ಪುಟ್ಟಾಗೇ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೀವು ಮಿಡಲ್ ಗ್ಯಾಪ್ ಏನು ಉಳ್ಕೊಂಡಿದೆ ಅಲ್ವಾ, ಅಲ್ಲಿಗೂ ಬೇಕಾದರೆ ಬೀಡ್ ಇಲ್ದಿರ ಬರೀ ಹಾಗೇ ಸ್ಯಾರಿಗೇನೆ ನೀವು ಕುಚ್ಚು ಕಟ್ಕೋಬೋದು. ಇವಾಗ ನಾವು ಸ್ಯಾರಿಗೆ ಲಾಕ್ ಮಾಡ್ತೀವಿ ನೋಡಿ, ಕುಚ್ಚು ಕಟ್ಟೋದು, ಬೇಬಿ ಕುಚ್ಚು, ಆ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಪುಟ್ಟ ಕುಚ್ಚು, ಒಂದು ದೊಡ್ಡ ಕುಚ್ಚು ಈ ಥರ ಬರುತ್ತೆ. ಸೊ ನಾನಿಲ್ಲಿ ಒಂದೇ ಥರ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಕೂಡ ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳ್ಕೋಬೇಕು. ಎಳ್ಕೊಂಡು ಮತ್ತು ಗೋಲ್ಡ್ ಕಲರ್ ದಾರ, ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ ಏನಿತ್ತು ಅದು ನೋಡಿ, ಈ ರೀತಿ ಅದು ಮಿಡಲಲ್ಲಿ ಬರೋ ಥರ ಹಾಕೋಬೇಕು. ಹಾಕ್ಕೊಂಡು ಮತ್ತು ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಳ್ಳೋದು. ಈ ರೀತಿ ನನಗೆ ತುಂಬ ಈಸಿ ಅನಿಸುತ್ತೆ ಕುಚ್ಚು ಕಟ್ಟೋದು. ನೀವು ಯಾವ ರೀತಿ ಕಟ್ಕೋತೀರಾ? ಒಬ್ಬೊಬ್ಬರು ಒಂದು ಟೈಪಲ್ಲಿ, ಒಬ್ಬೊಬ್ಬರು ಸೂಜಿಗೆ ದಾರಾನ ಇನ್ಸರ್ಟ್ ಮಾಡಿರಲ್ಲ ಜರಿ ಥ್ರೆಡ್ನ, ಹಾಗೇ ಕಟ್ಕೋತಾರೆ. ನಾನು ಸ್ವಲ್ಪ ಇದು ನನಗೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಕಟ್ಕೋತೀನಿ. ಸೊ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನೀವು ಕುಚ್ಚನ್ನ ಕಟ್ಕೋಬೋದು. ನೋಡಿ, ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. 1 ಟೈಮ್ ಮಾಡಿದ್ರೂ ಆಗುತ್ತೆ, ಅದೇನು ಬಿಚ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ನಾನಿಲ್ಲಿ 2 ಟೈಮ್ ಮಾಡಿದ್ದೀನಿ. ಹೀಗೆ ಬ್ಯಾಕ್ ಸೈಡಿಂದ ಮತ್ತೆ ಸೂಜಿನ ಎಳ್ಕೊಂಬಿಡ್ಬೇಕು. ನೋಡಿದ್ರಲ್ಲ, ಇವಾಗ ಈ ರೀತಿ ಬರುತ್ತೆ, ಪುಟ್ಟ ಕುಚ್ಚು ಥರ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.
ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಡಿಸೈನು. ಮೈಸೂರು ಸಿಲ್ಕ್ಗೆಲ್ಲ ಇವಾಗೆಲ್ಲ ಬೇಬಿ ಕುಚ್ಚೆ ಟ್ರೆಂಡಲ್ಲಿರೋದು. ಯಾರು ಅಷ್ಟಾಗಿ ಕ್ರೋಶನ ಮಾಡಿಸ್ಕೊಳ್ಳಲ್ಲ ಮೈಸೂರು ಸಿಲ್ಕ್ಗೆ. ಸೊ ಓಕೆ, ನಾನು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನೆಕ್ಸ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಫೈನಲಾಗಿ ನನ್ನ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಡಿಸೈನ್ ಅಂತ. ನೋಡಿ, ನಂದಿವಾಗ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಕುಚ್ಚನ್ನ ಕಟ್ಟಿ ನೋಡ್ಬೋದು ಫೈನಲ್ ಲುಕ್ಕು. ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಬೀಡ್ ಯೂಸ್ ಮಾಡಿ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ಈ ಥರ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.